ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವೇಳೆ ಉತ್ತರ ಕರ್ನಾಟಕದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಶಾಸಕರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು ಅಂತ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ವೀರಣ್ಣ ಅಣ್ಣಿಗೇರಿ ಆಗ್ರಹಿಸಿದ್ದಾರೆ. ಪಟ್ಟಣದ ಆರ್ಆರ್ ಮಿಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಗೆ ಪಂಚಮಸಾಲಿ ಸಮಾಜದ ಕೊಡುಗೆ ಮಹತ್ತರವಾಗಿದೆ. ಕಾಂಗ್ರೆಸ್ ಪಕ್ಷದ 136 ಶಾಸಕರ ಗೆಲುವಿನ ಹಿಂದೆ ಸಮಾಜದ ಮತಗಳು ಕೂಡ ಪ್ರಮುಖ ಪಾತ್ರ ವಹಿಸಿದೆ. ಆದಾಗ್ಯೂ ಮೊದಲ ಹಂತದ ಸಚಿವ ಸಂಪುಟದಲ್ಲಿ ಸಮಾಜದ 11 ಶಾಸಕರು ಇದ್ರೂ ಕೂಡ ಯಾರಿಗೂ ಸಚಿವ ಸ್ಥಾನ ನೀಡದಿರುವುದು ಬೇಸರದ ಸಂಗತಿ. ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕನಿಷ್ಠ 4 ಪಂಚಮಸಾಲಿ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು. ಮಹಿಳಾ ಕೋಟಾದಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹಾಗೂ ಕುಕನೂರ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ಒತ್ತಾಯಿಸಿದರು. ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮಾಜದ ಜಿಲ್ಲಾಧ್ಯಕ್ಷ ಬಸವನಗೌಡ ತುಂಡಿಹಾಳ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಪಂಚಮಸಾಲಿ ಸಮಾಜದ ಬೆಂಬಲ ಪ್ರಮುಖವಾಗಿದೆ. ಆದ್ದರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು. ಇಲ್ಲವಾದಲ್ಲಿ ಸಮಾಜದ ವತಿಯಿಂದ ಚಳವಳಿ ಆರಂಭಿಸಲಾಗುತ್ತೆ ಎಂದಿದ್ದಾರೆ. ಈಗಾಗಲೇ 3 ಜನ ಲಿಂಗಾಯತರಿಗೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ 7 ಜನಕ್ಕೆ ಕೊಟ್ಟಿದ್ರು. ಈಗ ನಮ್ಮ ಕೂಗಿ ಏನೈತಿ, ಉತ್ತರ ಕರ್ನಾಟಕದಿಂದ ನೀವು ಕಾಂಗ್ರೆಸ್ ಆಡಳಿತ ಮಾಡಿ ನಮ್ಮ ಸಮಾಜ ಇತರೆ ಎಲ್ಲ ಸಮಾಜದಿಂದ ಹೆಚ್ಚಿನ ಬೆಂಬಲ ಕಾಂಗ್ರೆಸ್ ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದಿಂದ ಕಾಂಗ್ರೆಸ್ಸಿನ ಸದಸ್ಯರು ಹೆಚ್ಚಿಗೆ ಆಸೆ ಬಂದಾರ. ಅದಕ್ಕೆ ಆ ದಕ್ಷಿಣ ಬೆಂಗಳೂರು ಕೊಡುವಾಗ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ, ಅದರಲ್ಲಿ ಕನಿಷ್ಠ 8 ಜನರಿಗಾದರೂ ಲಿಂಗಾಯತ ಕೋಟಾದಾಗ ಸಚಿವರನ್ನು ಮಾಡಬೇಕು. ಮಹಿಳಾ ಕೋಟಾದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಇನ್ನುಳಿದ 10 ಮಂದಿಯಲ್ಲಿ ನಮ್ಮ ಸಮಾಜದಾಗ ಯಾರೋ ತಗೊಳ್ಳಿ, ಅದಕ್ಕೆ ನಾವು ಇಂಥವ್ರಿಗೆ ಕೊಡ್ರಿ ಅಂತ ನಾವು ಹೇಳೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿಯ ಶಾಸಕರಾದಂಥ ಬಸವರಾಜ ರಾಯರೆಡ್ಡಿ ಅವರು ಸಹಿತ ಹಿರಿಯರು 6 ಸಲ ಶಾಸಕರಾಗ್ಯಾರ. ಅವರಿಗೂ ಕೂಡ ಈ ಲಿಂಗಾಯತ ಕೋಟಾದಲ್ಲಿ ಮಂತ್ರಿ ಸ್ಥಾನ ಕೊಡಲಿ. ಅವರು ಒಳ್ಳೆಯ ವಾಗ್ಮಿಗಳಿದ್ದಾರೆ, ಕೆಲಸಗಾರಿದ್ದಾರೆ, ಅವರಿಗೂ ಒಂದು ಈ ರೀತಿ ಪ್ರಾಧಾನ್ಯತೆ ಕೊಡಲಿ ಅಂತೇಳಿ ಕೇಳ್ಕೊತೀವಿ. ಇದೇ ರೀತಿ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಯಾವುದೇ ರೀತಿ ಪ್ರತಿಭಟನೆಗೆ ಸಿದ್ಧರಿದ್ದೀವಿ. ಆ ಕಾರಣದಿಂದ ಮುಂದೆ ಬರುವಂಥ ವಿಧಾನ ಪರಿಷತ್ ಚುನಾವಣೆ ಮುಗಿದ ನಂತರ ಮಂತ್ರಿ ಮಂಡಳ ಪುನರ್ರಚನೆ ಆಗುತ್ತೆ. ಅದರಲ್ಲಿ ಕನಿಷ್ಠ 4 ಜನ ನಮ್ಮ ಸಮಾಜದವರಿಗೆ, ಇನ್ನು ಉಳಿದ 1 ಅಥವಾ 2 ಇತರೆ ಈಗಾಗಲೇ 3 ಮಂದಿ ಲಿಂಗಾಯತ ಕೊಟ್ಟಾಗ ಕೊಟ್ಟಾರ. ಅದು ಬೇರೆ ಬೇರೆ ಜಾತಿಯವರಿಗೆ ಕೊಟ್ಟಾರ. ಕೇವಲ ಬೆರಳಿಕೆ ಅಷ್ಟು ಇದ್ದಂಥವರಿಗೆ ಪ್ರಾಧಾನ್ಯತೆ ಕೊಟ್ಟಾರ. ಲಿಂಗಾಯತ ಸಮುದಾಯದಲ್ಲಿ ಕನಿಷ್ಠ 60ರಿಂದ 70% ಸಮಾಜ ಇದ್ದವರಿಗೆ ತಿರಸ್ಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರು ಆದ ಈಶಪ್ಪ ಆರ್ಆರ್, ಗವಿಸಿದ್ದಪ್ಪ ಆರ್ಆರ್, ಡಾಕ್ಟರ್ ಬಸವರಾಜ್ ವೀರಾಪುರ್, ಶರಣಗೌಡ ಪಾಟೀಲ್, ವಿನಾಯಕ ಬೆನ್ನಳ್ಳಿ, ಮಲ್ಲಣ್ಣ ಕುಡ್ಲೂರು, ಮಹೇಶ್ ಬನ್ನಿಕೊಪ್ಪ, ಚಂದ್ರು ಬಗನಾಳ, ಮಹಿಳಾ ತಾಲೂಕು ಘಟಕದ ಅಧ್ಯಕ್ಷೆ ಉಮಾ ಆರ್ಆರ್, ಸರಸ್ವತಿ ಕೊಡ್ಲೂರು ಸೇರಿ ಹಲವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.